ಆಯ್ತೀರು ಎಲ್ಲ ಸೈಡ್ ತಾಂಡ್ರಂತಪ್ಪ. ಎಲ್ಲ ಟೌನ್ನಾಗೆಲ್ಲ ಯಾರೋ ಮಾತಾಡ್ತಿದ್ರು ಹೆಂಗಸ್ರು. ಕೂಲಿ ಒಗಿತಾಗಿ ಹೇಳಾರಪ್ಪ. ಏ ಇಲ್ಲ, ಅವ್ರ ಕೈಲೆಲ್ಲ ಎಲ್ಲಾಗುತ್ತೆ ತೆಗಿತಾಮಕ್ಕೆ ನೀನು. ನಮ್ಮಂಥವ್ರ ಕೈಲಿ ಆಗಲ್ಲ. ಈ ಸುಮ್ಕಿರ ಅವ್ರ ಕೈಲಿ ಆತಾಗಲ್ಲ. ನಿನ್ನ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅವ್ರು ಅದೇ ಹಳೆ ಮನೆಯಾಗ ಅಲ್ಲೇ ಇರಬೇಕು. ಅವ್ರ ಕೈಲಿ ಏನೂ ಮಾಡೋಕ್ಕಾಗಲ್ಲ. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಇಲ್ಲೋಡು, ಅವ್ರ ಕೈಲಿ ಏನೇನು ನೀನು ಹಂಗಮ್ಮಂಗಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಏನೋ ಮಾಡ್ಬೋದಾಗಿತ್ತು. ಅವ್ನ ಕೈಲಿ ಆಗಲ್ಲ. ಸೀನನ ಕೈಲೇ ಏನು ಮಾಡೋಕ್ಕೂ ಅವ್ನಿಗೆ ಒಂಥರ ಧೈರ್ಯ ಇಲ್ಲ. ನೀನು ಹಂಗೆ ಅನ್ಬೇಡ. ಇವಾಗ ಚೆನ್ನಾಗಿ ಸಂಬಳ ದುಡಿತಾನಂತೆ. ಅದು ಯಾತ್ರಾಗನ ಎಲ್ಲನ ಕಂಪ್ನಿ ಕೆಲ್ಸಕ್ಕೆ ಹೋಗ್ತಾನಲ್ಲ, ಚೆನ್ನಾಗಿ ಸಂಬಳ ಕೊಡ್ತಾರಂತ ಕಣಪ್ಪ. ಚೆನ್ನಾಗಿ ಸಂಬಳ ಕೊಡ್ತಾ ಇದ್ದಾರಂತ. ಇವಾಗ 30,000 ಏನೋ ಸಂಬಳ ಅಂತಪ್ಪ ಇವಾಗ. ಹಂಗಂತ ಹೇಳ್ದಂಗಿತ್ತು 30,000 ಸಂಬಳ ಅಂತ. ನೀನು ಆಟ ಅಂದೆಲ್ಲ ಇಲ್ಲ, ಒಂದು 10-15 ಸಾವಿರ ಕೊಡ್ತಾರೆ ಅಷ್ಟೇ ಅವನಿಗೆ. ಸುಮ್ಕಿ ನೀನು ತಲೆ ಕೆಡ್ಸ್ಕೊಂಬಕ್ಕೆ. ಶ್ರೀಕಂಠಿ ಅವರೇ ಬನ್ನಿ. ಇವಾಗ ಹೇಳಿದ್ದೀನಿ ಬೋರ್ಗಡಿಗೆ ಆಲ್ರೆಡಿ ಇವಾಗ ಬರ್ತಾ ಇದ್ದಾವೆ. ಅದಕ್ಕೆ ಹೊಲ್ದ ಹತ್ರ ಬನ್ನಿ ಅಂತ ಹೇಳಿದರು. ರತ್ನಮ್ಮ ಬಾ ರತ್ನಮ್ಮ, ನೀನು ಹೋಗೋಣ. ಬೋರ್ಗಡಿ ಬರುತ್ತೆ ಇವಾಗ ಹೊಲದಲ್ಲಿ, ಬೋರ್ ಹಾಕ್ಸೋದೇ ಇರೋದು. ಹೌದೇನು? ಸರಿ ಆಯ್ತಕ್ಕ, ನಡಿ ಹಂಗಾರೆ ಬರ್ತಾ ಇದ್ದಾವೆ ಹಂಗಾರೆ ಬೋರ್ಗಡಿ. ಬರ್ತಾ ಇದ್ದಾವೆ. ಅದೇನು ಎಲ್ಲ ಪೂಜೆದೆಲ್ಲ ತಗೊಂಬತ್ತೀನಿ ಅಂದಲ್ಲ ರತ್ನಮ್ಮ, ಎಲ್ಲ ತಗೊಂಬತ್ತೀಯ? ನಾನು ಶ್ರೀಕಂಠಿ ಅವ್ರ ಹಂಗೆ ಹೋಗಿರ್ತೀವಿ. ತಗೊಂಬತ್ತೀನಿ ನಮ್ಮವ್ರೆ, ಹೋಗ್ರಿ. ಅದೇ ನಾನು ಪೂಜೆ ಮಾಡಿಸ್ಕೊಂಬಂದಿದ್ದೆ ದೇವ್ರಿಗೆ. ನಿಂಬೆಹಣ್ಣು ತೇರ್ತ ಎಲ್ಲ ತಗೊಂಬಂದಿದ್ದೀನಿ. ಎಲ್ಲ ತಗೊಂಡು ಬರ್ತೀನಿ. ಹೋಗ್ರಿ ಹೆಂಗೆ ಹೊಲ್ದಕ್ಕೆ ನೀವು ಹೋಗಿ. ಬನ್ನಿ ಬನ್ನಿ ಬೇಗ ಹೋಗೋಣ. ನೀರು ಬಿದ್ದರೆ ಸಾಕಾಗೈತಿ ಅಕ್ಕ. ನೀರು 1.5 ಇಂಚ್ 2 ಇಂಚ್ ಬಿದ್ದುಬಿಟ್ರು, 2.5 ಇಂಚ್ ನೀರು ಬಿದ್ರೂ ಸಾಕು. ಈ ಬೀಳ್ತಾ ಬಾ ಪಕ್ಕ ನೀರು ಅಂತ ಹೇಳವ್ರೆ. ಆ ಸಿದ್ಲಿಂಗನ ಕಣ್ಣು ಎದುರಿಗೇನೆ ನಾವು ಹಾಕಿ ತೋರ್ಸನ್ ಬಾಯಿಲಿ. ಅವನೇ ನಾನೇ ದೊಡ್ಡ ಡಾನ್ ಅನ್ಕೊಬಿಟ್ಟವ್. ನಾನು ಬೋರ್ ಪಾಯಿಂಟ್ ಮಾಡಿ ಅಷ್ಟೇ ನೀರು ಬೀಳೋದು ಅಂತ ಅನ್ಕೊಬಿಟ್ಟವನು ಅವನು. ಬೋರ್ ಹಾಕಿಸ್ತಾರೆ, ನೀರು ಬಿಡ್ದೇಡ್ಕೆನೆ ನಮಗೆ ಎಲ್ಲೂ ಹೋಗಂಗಿಲ್ಲ. ಕೆಲಸ ಏನು ಕಾಯಮಾಗಿ ಇರ್ತಿರೋ ಅಲ್ಗೊಳಗೆ. ಅದಕ್ಕೆ ನಾವು ಯಮ್ಮನ ಇಕ್ಕೊಂಡಿರೋದು. ಇಲ್ಲಾಂದರೆ ನಾವೇ ನಿಮ್ಮ ಈ ಮನೆಯಾಗ ಇಕ್ಕಮಕ್ಕೆ ಹೋಗ್ತಿರ್ಲಿಲ್ಲ. ಅಯ್ಯಮ್ಮಂಗೆ ಕೆಲಸ ಕೊಡ್ತಾಳೆ, ಎಲ್ಲ ಅಲ್ಲಿ ಕೆಲಸ ಮಾಡ್ಕೊಂಡು. ಸಾವುಕಾರ ಬೇರೆ ಒಂದಿಟ್ಟು ದುಡ್ಡು ಪಡ್ಡು ಇಡ್ತಾ ಮಾಡಲ್ಲ, ಒಂದಿಟ್ಟೆಲ್ಲ ಖರ್ಚು ಮಾಡ್ತಾರೆ ಕೊಡ್ತಾರೆ ಅಂತ ಹೇಳಿ 1-2 ದಿನ ಸುಧಾರಿಸ್ತಾ ಇದ್ದೀವಿ ನೋಡೋಣ. ಇವತ್ತು ಬೋರ್ ಹಾಕಿಸ್ತಾರೆ. ಅದಕ್ಕೆ ತೇರ್ತಾ ನಿಂಬೆಣ್ಣೆಲ್ಲ ತಗೊಂಡು ಹೋಗ್ತೀನಿ. ಅದೇ ಮನೆ ಒಟ್ಟುನು ಸೋರಂಗೈತೆ ಕಣಮ್ಮ ರೇಖಮ್ಮ. ಈ ಮಳೆಗಾಲಕ್ಕೆ ಒಟ್ಟು ಮನೆ ಎಲ್ಲನ ಬೀಳಂಗೈತಿ. ಎಲ್ಲನ ಹೆಂಗಾಗ್ಬಿಟ್ಟೈತೆ ಗೊತ್ತೇ. ಹೋಗು, ಮಳೆ ಬಂದರೆ ಮನೆ ಕೆಮ್ಮಕ್ಕಂಗೆನೆ ಬೈವಾದಂಗಾಗುತ್ತೆ ಕಣಮ್ಮ. ಕಿತ್ತು ಕಟ್ರಿ ಸುಮ್ಮನೆ. ಕಿತ್ತು ಒಂದಿಷ್ಟು ಬೇಸ್ಮಟ್ಟ ಮಾಡಿ ಒಂದಿಷ್ಟು ಕಟ್ಕೊಂಡ್ರೆ ಆಯ್ತು. ಒಂದು ರೂಮು ಅಲೋಡಿಗೆ ಮನೆ ಅಷ್ಟು ಕಟ್ಕೊಂಡ್ರೆ ಸಾಕು. ಅದಕ್ಕೆ ಕಿತ್ತು ಕಟ್ಟೋಕ್ಕೆ ದುಡ್ಡು ಬೇಕಲ್ಲಪ್ಪ. ದುಡ್ಡಿಲ್ಲ, ಅದಕ್ಕೇನೆ ದುಡ್ಡಿಲ್ಲ. ಹೊಲ ಮರ ನಮ್ತ ನಾವು ಅದಕ್ಕೇನೆ ರೇಖಮ್ಗೆ ಹೇಳೋಗಣ ಅಂತ ಹೇಳಿ ಬಂದ್ವಿ. ಅದಕ್ಕೇನೆ ನಿಮ್ಮ ಮಾಮ ಹೊಲ ಮಾರ್ತೀನಿ ಅಂತ ಹೇಳ್ತೈತಿ. ಮನೆ ಇರಬೇಕು, ಇರಕ್ಕೆ ಮನೆ ಇಲ್ಲ, ಸೋರ್ತೈತೆ. ಅದಕ್ಕೇನೆ ಹೊಲ ಮಾರ್ತೀನಿ ಅಂತ ಹೇಳ್ತೈತಿ. ಹೇಳತ್ತ ಹೊಲ ಹತ್ತಕ್ಕೆ ಮಾರ್ತೀರ? ಗುಡಿಸ್ಲಾಗಿದ್ರು ಹೊಲ ಮಾರಬಾರ್ದು. ಮನೆ ಹತ್ತಕ್ಕೆ ಮನೆ ಏನು ದುಡಿಯಂಗಿಲ್ಲ ಏನಿಲ್ಲ. ಸಾಕು ಒಂದಿಟ್ಟು ಕಟ್ಕೊಂಡು ಒಂದಿಟ್ಟು ಸೀಟಪಾಟ ಬಗ್ಗಿಸ್ಕೊಂಬದು ನೋಡ್ರಿ. ಯಾತಕ್ಕೆ ಹೊಲ ಮಾರ್ತೀರ? ಏನೋ ಒಂದಿಟ್ಟು ಗ್ರ್ಯಾಂಟ್ ಕೊಡ್ತಾರೆ, ಒಂದಿಟ್ಟು ಗ್ರ್ಯಾಂಟನ್ನು ಅದು ತಗೊಂಡು ಒಂದಿಟ್ಟು ಸೀಟಪಾಟ ಬಗ್ಗಿಸ್ಕೊಂಬದು ನೋಡ್ರಿ. ಸುಮ್ಮನೆ ಯಾತಕ್ಕೆ ಹೊಲ ಮಾರಕ್ಕೆ ಹೋಗ್ತೀರ? ಹೊಲ ಮಾರಿರಿ ಏನು ಮಾಡ್ತೀರಾ? ಆಮೇಲೆ ಮನೆ ಕಟ್ಟಕ್ಕಂತ ಹೊಲ ಮಾರಿ ಸುಮ್ಮನೆ ಇಲ್ಲದೆಲ್ಲನ ಆಮೇಲೆ ಸಾಲ ಸುಮ್ಮನೆ ರಮ್ಮ. ಯಾತಕ್ಕೆ ಮಾರಕ್ಕೆ ಹೋಗ್ತೀರ? ಇರೋದು ಕಳ್ಕೊಂಡ್ರೆ ಅಷ್ಟೇ. ಹೊಲ ಕಳ್ಕೋಬಾರ್ದು. ಮತ್ತು ಇನ್ನೇನು ಮಾಡೋಕ್ಕಾಗುತ್ತಮ್ಮ? ಮನೆ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಕೇಳಿ ನೋಡ್ಬಮ್ಮ. ಅದೆಲ್ಲ ಯಾರು ತಮ್ತಾರೆ ಏನು ಎತ್ತ ಅಂತ ಹೇಳಿ ಕೇಳು. ನನಗೇನೋ ಇಷ್ಟ ಇಲ್ಲ ಕಣಪ್ಪ ಹೊಲ ಮಾರೋದು. ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅಯ್ಯೋ ನಮ್ಮಪ್ಪ ಆತಕ್ಕೆ ಹೊಲ ಮಾರುತ್ತಪ್ಪ ಅಮ್ಮಂಗೆ ಆಗ್ತೈತಿ. ಸುಮ್ಮನೆ ಬೇರೆಯವ್ರನ್ನೆಲ್ಲ ಕರ್ಕೊಂಬಂದು ಅಲ್ಲಿ ನಮ್ಮ ಹೊಲದ ಮಗ್ಳು ಕೊಂಡ್ರಿಸಿದ್ರೆ ಇಲ್ಲೋಗರೆಲ್ಲ ತೊಂದರೆ ತಾಪತ್ರಯ. ಕರ್ಕೊಬಂದು ಇಲ್ಲಿ ಸುಮ್ಮನೆ ಯಾಕಪ್ಪ? ಬೇಡ ಕಣಪ್ಪ, ಹೊಲ ಮಾರೋದೇನು ಬೇಡ. ಇನ್ನೇನು ಮಾಡೋಣಮ್ಮ? ಹೊಲ ಮಾರಲಿಲ್ಲ ಅಂದರೆ ವಿಧಿ ಇಲ್ಲ. ಮನೆಯೆಲ್ಲ ಸೋರ್ತು. ನಿಮ್ಮಮ್ಮ ಹಂಗೆ ಅಂತಾಳೆ, ಮಾರೋದು ಬೇಡ ಅಂತ. ಮತ್ತು ನೀಟಾಗಿ ಮನೆ ಇರ್ಬೇಕು. ಬರೋರು ಹೋಗಾರ ಮನೆ. ಇನ್ನು ಹೆಣ್ಣು ಹುಡುಗರು ಇದ್ದಾವೆ ಮದುವೆ ಮಾಡೋ ಅಂತ ಹೆಣ್ಣು ಹುಡುಗರು ಇದ್ದಾವೆ. ಅದಕ್ಕೆ ಅವು ಹೆಣ್ಣು ಹುಡುಗದೆಲ್ಲ ಮದುವೆ ಮಾಡಬೇಕು. ಇನ್ನು ಮನೆ ಸೋರ್ತೈತಿ. ರಾತ್ರಿ ಎಲ್ಲ ನಿದ್ದು ಬರೋಲ್ಲ. ಮಳೆ ಬಂದ್ರೆ ಒಟ್ಟು ಸೋರು ತೊಟ್ಟಿ ಕೂತಿ ನಿದ್ದು ಬರೋಲ್ಲ. ಇಲ್ಲೋಡು ಹಿಂಗೆ ಹೊಮ್ತೈತಿ ಜೀವ ಎಲ್ಲನ. ಅದಕ್ಕೆ ಮತ್ತು ಇವಾಗ ಏನೋ ಒಂದು ಬೇಸಿಗೆಗೆ ಮಾಡೋಣ ಅಂತ. ಇನ್ನೇನು ಮಳೆಗಾಲ ಹೋತು, ಇನ್ನು ಬೇಸಿಗೆಗೆ ಏನೋ ಒಂದು ಮಾಡೋಣ ಅಂತ. ಬೇಸಿಗೆ ಮಾಡಿದ್ರೆ ಮಳೆಗಾಲ ಬರೋ ಅಷ್ಟೊತ್ತಿಗೆ ಏನೋ ಒಂದಿಟ್ಟು ಮಾಡ್ಕೊಬೋದತ್ತೆ. ನಾನು ಅದಕ್ಕೆ ಅದನ್ನೇ ತೆಗ್ದು ಒಂದಿಟ್ಟು ಸೀಟಪಟ ಹಾಕದ. ಅದೇ ನೋಡೈನಿ, ಯಾರಿಗ ಹೇಳೈನಿ ಕೊಡ್ತೀನಿ ಹೊಲನ ಅಂತ ಹೇಳಿದ್ದೀನಿ. ನೋಡೋಣ ಅದೇ. ನಮ್ಮ ಊರಾಗೆ ಹೇಳೈದ್ನಮ್ಮ ಯಾರ್ಯಾರಿಗಾನ ಕರ್ಕೊಂಬರ್ರಿ, ಯಾರನ್ನ ತಾಮರಿದ್ರು ಕೊಡ್ತೀನಿ ಅಂತ. 2 ಎಕರೆ ಕೊಟ್ಬಿಡೋಣ ಅನ್ಕೊಂಡೀನಿ. 2 ಎಕರೆ 3 ಎಕರೆ ಮಾಡಿಬಿಟ್ಟು 5 ಎಕರೆ ಐತಿ. ಇನ್ನು 2 ಎಕರೆ ಉಳ್ಕೊಂಬತ್ತು ಸಾಕು. ಒಂದು 2 ಎಕರೆ ಕೊಡೋಣ, ಇನ್ನು 3 ಎಕರೆನಾದ್ರೂ ಉಳ್ಕೊಂಬೈತಿ ಅಂತ. ಬೇಡ
ಕಣಪ್ಪ ಆಟೊಂದು ಯಾತಕ್ಕೆ ಕೊಡ್ತೀಯ ಸಾಕು ಮನೆ ಕಟ್ಕೊಂಬಕ್ಕೆ ಸರಿಯಾಗಿ ಒಂದು ಎಕರೆ ಕೊಡು ಸಾಕು 1 ಎಕರೆ ಕೊಟ್ಟು ಕೊಟ್ಟಿಗೆ ಯಾತಕ್ಕೆ 2-3 ಎಕರೆ ಮಾರ್ಕೊಂಡ್ರೆ ನಾವೆಲ್ಲನ ಸಂಪಾದನೆ ಮಾಡೋಕ್ಕಾಗುತ್ತೆ ಅಷ್ಟೊಂದು ಬೇಡ ಕಣಪ್ಪ ಇನ್ನೊಂದು ಎಕರೆ ಮಾಡ್ಕೆ ಸಾಕು ಇನ್ನೊಂದು 4 ಎಕರೆ ಇರಲಿ ಅದ 1 ಎಕರೆ ಮಾರಿದ್ರೆ ಯಾರು ತಾಮಲ್ ಕಣಮ್ಮ. 1-2 ಎಕರೆ ಏನಾದರೂ ಕೊಡಬೇಕು. 1-2 ಎಕರೆ ಕೊಟ್ಟರೆ ತಗೊಂತಾರೆ. 1-2 ಎಕರೆ ಕೊಟ್ಬಿಟ್ರೆ ತಗೊಂತಾರೆ. ಇಲ್ಲ ಅಂದರೆ 1 ಎಕರೆ ತಣ್ಣ ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ. ಅದೇ ಯಾರೋ ಬೆಂಗ್ಳೂರವ್ರು ಬುತ್ತೀವಂತ ಹೇಳೇವ್ರಿ ಹೊಲ ತಾಮಕ್ಕೆ ನೋಡೋಣ. ಅದೆಲ್ಲ ಹೆಂಗೆ ಆಗುತ್ತೆ ಏನು ಎತ್ತ ಅಂತ ಹೇಳಿ ನೋಡೋಣ. ಹೊಲ ಮಾರೋದು ನಮಗೂ ಇಷ್ಟ ಇಲ್ಲಮ್ಮ. ಏನು ಮಾಡ್ತೀವಿ ಮನೆ ಇಲ್ವಲ್ಲ. ಮನೆ ಯಾರು ನೋಡಲ್ಲತ್ತ ಅಂತೇಳಿ ಸುಮ್ಮನೆ ಮಾರ್ಬಿಡೋಣ ಅಂತ. ಏನು 5 ಎಕರೆ 2 ಎಕರೆ ಹೋದ್ರೆ ಹೋಗುದು ಬಿಡಮ್ಮ ಅಂತ. ಏ ಪಾಪ ಹಂಗಂತೀವಿ ಮನೆ ಏನು ದುಡಿಯಲ್ ಕಣಪ್ಪ ದುಡಿಯಲ್ ಕಣ ಮನೇನು ನಾವು ಎಷ್ಟು ಖರ್ಚು ಮಾಡಿರೋನು ದುಡ್ಡು ಇರಲ್ಲ 2 ಎಕರೆ ಹೊಲ ಮಾರಿರೋನು ಇರಲ್ಲ ಕಣಪ್ಪ ಮನೆ ಕಟ್ಕೊಂಬಕ್ಕಂತೇಳಿ ಹೊಲ ಮಾರಬಾರ್ದು. ನಾನು ಅದನ್ನೇ ಹೇಳ್ತೀನಿ ಮನೆ ಕಟ್ಕೊಂಬಿಲ್ಲ ಅಂದ್ರೆ ಚಿಂತಕ್ಕಿಲ್ಲಪ್ಪ ಬೇಡ ಅಂತ ಏನು ಮಾಡೋಣ ಸೋರುತ್ ಮನೆ ಎಲ್ಲ ನಂಬ್ತೈತಿ ಅಯ್ಯಪ್ಪ ನಾನು ಬೇಡ ಯಾರು ತಗೊಂಡು ಒಂದಿರ್ತೀರ ಸಾಲ ಮಾಡಿ ಕೊಟ್ಟು ಅಂತ ನಾನು ಸಾಲ ಮಾಡಿರ್ ತೀರ್ಸೋದು ಬೇಡವೆ ನಮ್ಮ ಕೈಲಿ ಆಗಲ್ಲ ಸಾಲ ತೀರ್ಸೋಕ್ಕೆ ಅಂತೈತಿ ಅಯ್ಯಪ್ಪ ಏನು ಮಾಡ್ಬೇಕ ಏನೋ ಒಂದು ಗೊತ್ತಾಗ್ತಿಲ್ಲ ಅದಕ್ಕೇನೆ ಮಾತಾಡೋಣ ಅಂತೇಳಿ ಬಂದ್ವಮ್ಮ ನಿಂತಾಗೆ ಅದಕ್ಕೆ ಏನು ಮಾಡೋಣ ಮಾರಕ್ಕೆ ಅಂತ ಹೇಳ್ತೀನಿ. ಅದೇ ಯಾರೋ ಬತ್ತೀವಿ ಅಂತ ಹೇಳೇವ್ರಿ ನೋಡೋಣ ಅದೇಲಿ ಬಂದಾಗ ಏನು ಹೇಳ್ತಾರೆ ಅಂತ. ನನಗೇನೋ ಇಷ್ಟನೇ ಇಲ್ಲ ಕಣಪ್ಪ ಹೊಲ ಮಾರೋದು. ಅಯ್ಯೋ ಸುಮ್ಮನೆ ಹೊಲ ಮಾರ್ಬೇಕಲ್ಲಪ್ಪ ಅನ್ನಿಸ್ತೈತೆ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಮನೆ ಕಟ್ಕೊಂಬಕ್ಕಾಗಿ ನಾವು ಹೊಲ ಮಾರಿರಿ ಹೆಂಗಪ್ಪ ಅನಿಸುತ್ತೆ. ಬೇಡ ಕಣಪ್ಪ ಮಾರೋದು ಬೇಡ. ಮನೆ ಇಲ್ದಿರೋ ಚಿಂತೆಗೆ ಸ್ವಲ್ಪ ಗ್ರ್ಯಾಂಟಿಗೆ ಅಪ್ಲೈ ಮಾಡಿರಿ. ಗ್ರ್ಯಾಂಟ್ ಕೊಡ್ತಿದ್ದಂಗೆ ಗ್ರ್ಯಾಂಟ್ ಬೇರೆ ಒಂದಿಟ್ಟು ಬರುತ್ತೆ. ಒಂದಿಟ್ಟು ಸಾಲಾಗಿಲ್ಲ ಮಾಡಿ ಕೊಟ್ಟಕ್ಕಾಗುತ್ತೆ. ಯಪ್ಪ 1 ಲಕ್ಷ ಕೊಡುತ್ತೀರಾನ ಒಂದಿಟ್ಲ 1 ಲಕ್ಷ ಕೊಟ್ರತ್ತೆ ಹೆಂಗೆ ಆಗುತ್ತೆ. 1 ಲಕ್ಷ ಕೊಟ್ಟೆ ಆಗಲ್ಲ. ಆ ಗ್ರಾಂಟ್ ಏನು ಒಂದೇ ಸತಿ ಬರಲ್ಲ. ನಿನಗೆ ಗೊತ್ತಾಗಲ್ಲ ಸುಮ್ಮನೆ ಇರು. ಹೆಂಗಲ್ಲ ಅಂದ್ರೆ ಈಗ ಮನೆ ಕಟ್ತೀವಿ ಅಂದ್ರೆ ಹೆಂಗೋ ಒಂದು ರೂಮು ಹಾಲು ಅಡುಗೆ ಮನೆ ಕಟ್ತೀವಿ ಅಂದ್ರೆ 5-6 ಲಕ್ಷ ದುಡ್ಡು ಬೇಕು. 5-6 ಲಕ್ಷ ದುಡ್ಡು ಎಲ್ಲೈತೆ. ನಿಮ್ಮಪ್ಪ ನಿಮ್ಮಮ್ಮ ಇಂತಾಗ ಏನೇ ಅಂದ್ರೂ 1 ಲಕ್ಷ 1.5 ಲಕ್ಷ ದುಡ್ಡು ಇಕ್ಕೊಂಡವ್ರು ಅಷ್ಟೇನೆ. ಅವ್ರು ಹುಡುಗರ್ನ ಮಕ್ಕಳನ್ನೆಲ್ಲ ಸಾಕಿ ಅಷ್ಟೇನೆ. ಅವ್ರು ಇನ್ನೆಲ್ಲಿ ನಿಂತ್ಕಾಕಾಗುತ್ತೆ ಮುಂದಕ್ಕೆ ತೆಗಿಯೋಕ್ಕಾಗುತ್ತೆ. ಹುಡುಗರ ಮಕ್ಕಳನ್ನೆಲ್ಲ ಸಾಕೋದೇ ಆಗುತ್ತೆ. ಅಷ್ಟು ಸುಲಭ ಅಲ್ಲ. 1 ಲಕ್ಷ 1.5 ಲಕ್ಷ ಇಕ್ಕೊಂಡವ್ರೆ. ನಾನು 1 ಲಕ್ಷ ಕೊಟ್ಟರೆ 2-2.5 ಲಕ್ಷಕ್ಕೆ ಆಗಲ್ಲ. ಅದಿನ್ನೇನು ಬಿಲ್ 1 ಲಕ್ಷ ಬರುತ್ತೆ. ಇನ್ನೂ ಒಂದು 3-4 ಲಕ್ಷ ಸಾಲ ಮಾಡಬೇಕಾಗುತ್ತೆ. ಇನ್ನೂ ಒಂದು 3-4 ಲಕ್ಷ ಸಾಲ ಮಾಡಿರಿ ಅದನ್ನು ತೀರಿಸ್ಬೇಕು. ಯಾರು ಕೊಡಲ್ಲ ಆಟೊಂದು ಇವಾಗ. ಬಡ್ಡಿ ಏರ್ಕೊಂಬತ್ತವ ಸಾಲ ತೀರ್ಸೋಟತಿ. ಸುಮ್ಮನೆ ಹೊಲ ಮಾಡಿ ಹಚ್ಕಟ್ಟ ಮನೆ ಕಟ್ಕೊಂಬ್ಲಿ ಸುಮ್ಮನೆ ಇರು. ನಿನಗೆ ಹಾಕಿ ನೀನು ಸುಮ್ಮನೆ ಇರಲ್ಲ. ಹಂಗಲ್ಲ ಕಣಪ್ಪ ಕೈಯಾಗೆ ಹುಡುಗರು ಇದ್ದಾವೆ ಹೊಲ ಮಾರಿ ಏನಾಗಬೇಕಾಗೈತಿ ಯಾಕೆ ಹೊಲ ಮಾರೋದು ಅಂತ. ಹೊಲ ಮಾರೋದು ಬೇಡ ಅಂತ ನಾನು ಹುಡುಗರು ಮಕ್ಳಿಗೆ ಮುಂದೆ ಯೋಚನೆ ಮಾಡ್ಬೇಕು. ನಾವು ಈಗಿಂದ ಯೋಚನೆ ಮಾಡಬಾರ್ದು. ಮುಂದೇನೋ ಒಂದು ಅನುಕೂಲ ಆಗುತ್ತೆ ಅವ್ರಿಗೆ ಮಕ್ಕಳಿಗೆ ಅಂತ. ಬೇಜಾರಾದಂಗೆ ಆಗುತ್ತೆ. ಹೊಲ ಮಾರಿ ನಾವು ಎಲ್ಲನ ಮನೆ ಕಟ್ಕೊಂಡ್ರೆ ಆತಲ್ಲ ಏನು ಬೇಡ. ಮತ್ತೆ ಅಯ್ಯೋ ಸವಾಸಲ್ಲ ಹೊಲ ಮಾರೋದು ಸುಮ್ಮನಿರಿ ಹೆಂಗೆ ಆಗುತ್ತೆ. ಏನು ಮಾಡ್ಬೇಕು ಏನು 2 ಎಕರೆ ಕೇಳ್ತಾರೇನಪ್ಪ ಸಾಕು 1 ಎಕರೆ ಕೊಡಪ್ಪ ಸಾಕು. ಇಲ್ಲ ಕಣಮ್ಮ 1 ಎಕರೆ ಕೊಟ್ಟರೆ ತಾಮಲ್ಲ ಅವರು. ಈಗ ನಾಳಿಕೆ ಬೋರಕ್ಕೆ ಹೇಳಿದ್ನಿ ಬರ್ತಾರೆ. ಅವಾಗ ನೀನು ನಾನು ಬರ್ರಿ ಊರಿಗೆ. ಬಂದು ನೋಡ್ಕೊಂಬರ್ರಿ ಅವಾಗ ಗೊತ್ತಾಗುತ್ತೆ. ಬರ್ರಿ ಅವಾಗ ಅವರು ಬತ್ತೀವಿ ಅಂತ ಹೇಳೇವ್ರೆ ಯಾರಾನ ತಾಮರು ಹೊಲ ತಾಮರು ನೋಡೋಣ ಅದಿಲ್ಲ. 1 ಎಕರೆ ಕೊಡ್ತೀವಿ ಅಂದ್ರೆ 1 ಎಕರೆ ತಾಮ್ತೀವಿ ಅಂದರೆ ಸುಮ್ಮನೆ 1 ಎಕರೆ ಕೊಡೋಕ್ಕಾಗುತ್ತೆ. ಅವರು 2 ಎಕರೆ ಕೇಳ್ತಾರೆ ಕಣಮ್ಮ. ಅಲ್ಲಿ ಹೇಳ್ದೆ ನಾನು ಯಾಗ ಹೇಳಿದ್ದೀನಿ. ಅದಕ್ಕೆ ಅವರು 2 ಎಕರೆ ಕೇಳ್ತಾರೆ ಅಂತ ಹೇಳಿ ಹೇಳೇವ್ರಿ. ನೋಡೋಣ ಅದಿಲ್ಲ ಏನೇನಾಗುತ್ತೆ ಏನು ಎತ್ತ ಅಂತೇಳಿ ನೋಡೋಣ. ಇನ್ನು ಸದ್ಯಕ್ಕೆ ನಾವೇನೇನು ಹೇಳಿಲ್ಲ ನೋಡೋಣ ತಡಿ. ಒಟ್ಟಿನಲ್ಲಿ ಮಾರೋಣ ಅಂತ ಹೇಳಕ್ಕೆ ಬಂದಿದ್ದೀವಮ್ಮ. ಸುಮ್ಮನೆ ಯಾಕತ್ತ. ನಮ್ಮಪ್ಪ ಇರು ಮನೆ ಇಲ್ಲ ಅಂತ ಹೇಳಿ ಹೊಲ ಮಾರ್ತಾ ಇದ್ದಾರೆ. ಇವಾಗ ಮನೆ ಕಟ್ಕೋಬೇಕು. ಮನೆಯೆಲ್ಲ ಸೋರು ತುಂಬ ಹಳೆ ಮನೆ ಸೋರ್ತೈತಿ. ಮಳೆ ಬಂದಾಗ ಇರೋಕ್ಕಾಗಲ್ಲ ಬೀಳಂಗೈತೆ. ಎಲ್ಲ ಗೋಡೆ ಎಲ್ಲ ನಾಳೆನೇ ಜಿನ್ಗಿ ತ್ಯಾವಸ ತಗೊಂಡವೆ. ಅದಕ್ಕೆ ಮಾರಬೇಕು ಹೊಲ ಮಾರಿದ್ರೆ ಮನೆ ಕಟ್ಟೋಕ್ಕಾಗೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ನನಗೇನೋ ತುಂಬ ಇಷ್ಟನೇ ಇಲ್ಲ ನನಗೆ ಹೊಲ ಮಾರೋದು. ಏನು ಮಾಡಬೇಕು ಏನೋ ಒಂಥರ ಬೇಜಾರಾದಂಗೆ ಆಗ್ಬಿಟ್ಟೈತೆ. ಅಪ್ಪ ಹೊಲ ಮಾರ್ತೀವಿ ಅಂದಿದ್ದಕ್ಕೆ ತುಂಬ ಬೇಜಾರಾಗೈತೆ. ಏನಾಗುತ್ತೆ ಏನು ಎತ್ತ ಯಾವ್ಯಾವ ಹಂತಕ್ಕೆ ಹೋಗುತ್ತೆ ಅದು ಈ ರೀತಿ ಅಂದ್ಕೊಂಡಿದ್ದು ಯಾವ ರೀತಿ ಆಗುತ್ತೆ ಅಂತ ಹೇಳಿ ಏನೇನಾಗುತ್ತೆ ಮಾರ್ತಾರೋ ಇಲ್ವೋ ಅಂತ ಹೇಳಿ ಎಲ್ಲ ನಮ್ಮ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.